ಇವಿಎಂ ವರ್ಸಸ್ ಮತಪತ್ರ, ಇವಿಎಂ ಬದಲಿಸಿ ಮತಪತ್ರವನ್ನ ಚುನಾವಣೆಗೆ ತರಲಾಗ್ತಾ ಇರುವಂಥದ್ದು. ಕಡ್ಡಾಯಕ್ಕೆ ಸರ್ಕಾರದ ಸಿದ್ಧತೆ. ಇಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಹತ್ವದ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ಸುಗ್ರೀವಾಜ್ಞೆ ಮೂಲಕ ಕಾನೂನು ತರುವುದಕ್ಕೆ ಕಸರತ್ತನ್ನು ಮಾಡಲಾಗ್ತಾ ಇರುವಂಥದ್ದು. ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಅಲ್ಲಿ ಮತಪತ್ರ ಬಳಕೆಗೆ ನಿರ್ಧಾರ ಮಾಡಿರುವಂಥದ್ದು. ಇನ್ನು ನವೆಂಬರ್ನಲ್ಲೇ ಗ್ರೇಟರ್ ಬೆಂಗಳೂರು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಗರ ಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಚುನಾವಣೆ ಎಲ್ಲದರಲ್ಲೂ ಕೂಡ ಈ ರೀತಿಯಾಗಿ ಒಂದು ನಿಯಮವನ್ನು ಜಾರಿ ತರಲಾಗುತ್ತಾ ನೋಡಬೇಕು. ಮತಪತ್ರ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸುವುದಕ್ಕೆ ಇದೀಗ ಪ್ಲಾನ್ ಅನ್ನು ಮಾಡಲಾಗ್ತಾ ಇದೆ. ಸಂಪುಟ ಸಭೆಯಲ್ಲಿ ಇವತ್ತು ಮಹತ್ವದ ಮಸೂದೆಯನ್ನ ಮಂಡನೆ ಮಾಡಲಾಗುತ್ತೆ. ಬಿಕಾಸ್ ಈ ಹಿಂದೆ ಏನೆಲ್ಲ ಇವಿಎಂ ಮತ್ತೆ ಮತಪತ್ರದ ಡಿಫ್ರೆನ್ಷಿಯೇಷನ್ ನೋಡ್ತಾ ಹೋದಾಗ ಒಂದಷ್ಟು ಎಡವಟ್ಟುಗಳಾಯಿತು, ನಂಬಿಕೆ ಕಳೆದು ಹೋಗ್ತಾ ಬಂತು. ಏನಕ್ಕಾಗಿ ವೋಟ್ ಮಾಡಬೇಕು ಈ ರೀತಿಯೆಲ್ಲ ಆದರೆ ಅನ್ನುವಂಥ ಮಾತುಗಳು ಕೇಳಿ ಬಂತು. ಸೊ ಇದ್ಯಾವುದೂ ಕೂಡ ಗೊಂದಲಗಳು ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ತೆಗೆದುಕೊಳ್ತಾ ಇರುವಂತಹ ಒಂದು ನಿಲುವು. ನವೆಂಬರ್ನಲ್ಲೇ ಗ್ರೇಟರ್ ಬೆಂಗಳೂರು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಚುನಾವಣೆ ಎಲ್ಲದರಲ್ಲೂ ಕೂಡ ಜಾರಿ ಮಾಡೋದಕ್ಕೆ ಇದೀಗ ಪ್ಲಾನಿಂಗ್ ಅನ್ನು ಮಾಡಲಾಗ್ತಾ ಇದೆಯಂತೆ. ಮತಪತ್ರ ಸಂಬಂಧ ಸುಗ್ರೀವಾಜ್ಞೆ ಹೊರಡಿಸುವುದಕ್ಕೆ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಇವತ್ತು ನಡೆಯುವಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಮಹತ್ವದ ಮಸೂದೆ ನಿರ್ಣಯ ಆಗುತ್ತೆ. ಇವಿಎಂ ಬದಲಿಸಿ ಮತಪತ್ರ ಕಡ್ಡಾಯಕ್ಕೆ ಇದೀಗ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇಂದಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಮಹತ್ವದ ಚರ್ಚೆ ಕೂಡ ಆಗುತ್ತೆ ಈ ಬಗ್ಗೆ. ಸೊ ಅದಾದ ನಂತರ ಫೈನಲ್ ಡಿಸಿಷನ್ ಹೊರಬೀಳುತ್ತೆ. ಸೊ ಸುಗ್ರೀವಾಜ್ಞೆ ಮೂಲಕ ಕಾನೂನು ತರುವುದಕ್ಕೆ ಕಸರತ್ತನ್ನು ನಡೆಸಲಾಗ್ತಾ ಇರುವಂಥದ್ದು. ಇವಿಎಂ ವರ್ಸಸ್ ಮತಪತ್ರ ಯಾವುದಾಗುತ್ತೆ, ಇವತ್ತಿನ ಮತಪತ್ರ ಕಡ್ಡಾಯಗೊಳಿಸಿ ಇವತ್ತು ಮಸೂದೆ ಜಾರಿ ಮಾಡಲಾಗುತ್ತೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಒಂದಷ್ಟು ಆಕ್ಷೇಪ ಕೂಡ ವ್ಯಕ್ತ ಆಯಿತು. ಟಾಂಗ್ ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೈನ್ ಕಾಲದಲ್ಲಿ ಏನು ಹೆಬ್ಬೆಟ್ಟೊತ್ತೋ ನಿಯಮ ಜಾರಿ ತಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನೋಡೋಣ, ಇವಾಗ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇವಾಗ ಮತಪತ್ರ ಜಾರಿಗೆ ತರೋದಕ್ಕೆ ಮಸೂದೆ ಮಂಡನೆ ಆಗೋದಕ್ಕೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ, ಸಭೆ ಕೂಡ ನಡೆಯುತ್ತೆ, ಮಹತ್ವದ ನಿರ್ಣಯ ಕೂಡ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಅಭಿಷೇಕ್. ರೋಜಾ, ಖಂಡಿತ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಪ್ರಮುಖವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ. ಮುಂಬರುವಂತಹ ಸ್ಥಳೀಯ ಚುನಾವಣೆಗಳಲ್ಲಿ ಇವಿಎಂ ಮತಯಂತ್ರದ ಪರವಾಗಿ ಬದಲಾಗಿ ಏನು ಬ್ಯಾಲೆಟ್ ಪೇಪರ್ ಗಳನ್ನ ಬಳಸಿ ಚುನಾವಣೆ ನಡೆಸುವಂತ ಒಂದು ಪ್ರಮುಖವಾದಂತಹ ಒಂದು ನಿರ್ಧಾರಕ್ಕೆ ಕೈ ಹಾಕಿದೆ. ಇದಕ್ಕೆ ಸಾಕಷ್ಟು ಪ್ರಾರಂಭದಲ್ಲಿ ಪರ ವಿರುದ್ಧ ಕೂಡ ಚರ್ಚೆ ಆಯ್ತು. ಆದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತ ನಿಟ್ಟಿನಲ್ಲಿ ಇಂದು ಸಚಿವ ಸಂಪುಟಗೆ ಈ ಒಂದು ಚರ್ಚೆಗೆ ತಮ್ಮ ಪ್ರಮುಖ ಅಜೆಂಡಾದಲ್ಲಿ ಹಾಕಿಕೊಂಡಿದೆ. ಇಲ್ಲಿ ಪ್ರಮುಖವಾಗಿ ಏನಾದ್ರು ಚರ್ಚೆ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಏನು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮುಂಬರುವಂತ ದಿನಗಳಲ್ಲಿ ಏನಿದೆ ಅದು ಸಾಕಷ್ಟು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಮುಖ ಆಗಿರುತ್ತೆ. ಹೀಗಾಗಿ ಇದನ್ನ ಗಣನೆಗೆ ತೆಗೆದುಕೊಂಡು ಹಾಗೂ ಇದನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರ ಪ್ರಮುಖ 3 ವಿಧೇಯಕಗಳನ್ನ ಇಲ್ಲಿ ಈ ಒಂದು ಸಚಿವ ಸಂಪುಟದಲ್ಲಿ ಒಂದು ಚರ್ಚೆಗೆ ಅನುಮೋದನೆ ಕೊಡುವಂತ ಸಾಧ್ಯತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಕಾಯ್ದೆ ಮತ್ತು ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಕಾಯ್ದೆ ಆಗಿರ್ಬೋದು, ಜೊತೆಗೆ ಕರ್ನಾಟಕ ನಗರ ಪಾಲಿಕೆಗಳ 2ನೇ ತಿದ್ದುಪಡಿ ಕಾಯ್ದೆ ಏನಿದೆ ಇದನ್ನ ಇವತ್ತಿನ ಸಚಿವ ಸಂಪುಟದಲ್ಲಿ ಚರ್ಚೆಗೆ ಬಳಸಿಕೊಂಡು ಅದನ್ನ ಅನುಮೋದನೆ ಕೊಟ್ಟು ಈ ಒಂದು ಏನು ಬ್ಯಾಲೆಟ್ ಪೇಪರ್ ಗಳನ್ನ ಬಳಸುವಂತ ಒಂದು ನಿರ್ಧಾರಕ್ಕೆ ಆಡಳಿತಾತ್ಮಕವಾಗಿ ಸುಗ್ರೀವಾಜ್ಞೆ ಹೊರಡಿಸುವ ಮುಖಾಂತರ ಮುಂಬರುವಂತ ಸ್ಥಳೀಯ ಚುನಾವಣೆಗಳಲ್ಲಿ ಇವಿಎಂಗೆ ಕೋಕಣ ಕೊಟ್ಟು ಏನು ಬ್ಯಾಲೆಟ್ ಪೇಪರ್ ಗಳನ್ನ ಬಳಸುವಂತ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಸರ್ಕಾರ ರೆಡಿ ಆಗ್ತಿದೆ. ಇದಕ್ಕೆ ಒಂದು ಕಾರಣವೂ ಕೂಡ ಇದೆ. ಇದೇ ಒಂದು ಸುಗ್ರೀವಾಜ್ಞೆನ ಹೊರಡಿಸಬೇಕಾದ್ರೆ ಆ ರಾಜ್ಯಪಾಲರ ಒಂದು ಅನುಮೋದನೆ ಕೂಡ ಬೇಕಾಗುತ್ತೆ. ಹೀಗಾಗಿ ಇದನ್ನ ಚಳಿಗಾಲದ ಅಧಿವೇಶನ ಇನ್ನೂ ಕೂಡ ಸಾಕಷ್ಟು ತಿಂಗಳು ಬಾಕಿ ಇರೋದ್ರಿಂದ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಕಾದು ನೋಡುವಂತ ಒಂದು ತಂತ್ರ ಹಾಗೂ ತಾಳ್ಮೆ ಸರ್ಕಾರದ ಬಳಿ ಇಲ್ಲ. ಈಗಾಗಲೇ ಡಿ.ಕೆ ಶಿವಕುಮಾರ್ ಕಾರ್ಯಕರ್ತರನ್ನ ಮತ್ತು ಬೆಂಗಳೂರು ಶಾಸಕರ ಜೊತೆ ಸಭೆ ಮಾಡಿ ಮುಂಬರುವಂತ ಸ್ಥಳೀಯ ಚುನಾವಣೆಗಳಿಗೆ ತಯಾರಿ ಮಾಡ್ಕೊಳ್ಳುವಂತ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅದೆಷ್ಟೇ ಸಾಧ್ಯ ಆದ್ರೂ ಕೂಡ ಇಂದಿನ ಸಚಿವ ಸಂಪುಟದಲ್ಲಿ ಈ ಒಂದು ವಿಧೇಯಕಗಳನ್ನ ಪಾಸ್ ಮಾಡಿಕೊಂಡು ಸುಗ್ರೀವಾಜ್ಞೆಗಳನ್ನ ಹೊರಡಿಸಿ ಮುಂಬರುವಂತ ಚುನಾವಣೆಯಲ್ಲಿ ಏನು ಬ್ಯಾಲೆಟ್ ಪೇಪರ್ ಗಳನ್ನ ಬಳಸುವ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಪ್ರಮುಖವಾದಂತಹ ನಿರ್ಧಾರಕ್ಕೆ ಹಾಕಿದೆ. ಇದನ್ನ ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ, ಎಷ್ಟರ ಮಟ್ಟಿಗೆ ವಿಫಲ ಆಗುತ್ತೆ ಅಂತ ಕೂಡ ಕಾದ್ ನೋಡ್ಬೇಕಾಗುತ್ತೆ. ರೋಜಾ, ಆಲ್ರೈಟ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.